ಸಾವಿನ ಕೊನೆಯ ಘಳಿಗೆಯಲ್ಲಿ ಕೂಡ ಘಟೋತ್ಕಚ ಪಾಂಡವರಿಗೆ 2 ದೊಡ್ಡ ಉಪಕಾರಗಳನ್ನ ಮಾಡಿದ್ದ. ಮೊದಲನೆಯದಾಗಿ ತನ್ನ ಅಗಾಧ ದೇಹ ನೆಲಕ್ಕುರುಳಿದಾಗ ಲೆಕ್ಕವಿಲ್ಲದಷ್ಟು ಕೌರವ ಸೈನ್ಯ ಅವನ ದೇಹದ ಅಡಿ ಸಿಕ್ಕು ನುಜ್ಜುಗುಜ್ಜಾಗಿ ಹೋಯಿತು. ಎರಡನೆಯದಾಗಿ ಕರ್ಣ ಪ್ರಯೋಗಿಸಿದ ಶಕ್ತಿ ಆಯುಧ ಅರ್ಜುನನಿಗೆ ಮೀಸಲಾಗಿದ್ದ ಆಯುಧವಾಗಿತ್ತು. ಅದನ್ನ ಘಟೋತ್ಕಚನ ಮೇಲೆ ಬಳಸೋದ್ರಿಂದ ಅರ್ಜುನ ಒಂದು ಮಹಾ ಅಪಾಯದಿಂದ ಪಾರಾಗಿದ್ದ. ಮಗನ ಸಾವು ಭೀಮನ ಎದೆಯಲ್ಲಿ ಬೆಂಕಿಯನ್ನು ಹಚ್ಚಿಬಿಡ್ತು. ಮದುವೆಯಾಗಿದ್ದು ಬಿಟ್ರೆ ಹಿಡಿಂಬಿಗೆ ಏನು ಕೊಟ್ಟಿದ್ದ ಭೀಮಸೇನ? ಮೊದಲ ಪತ್ನಿಯಾದರೂ ಕೂಡ ಅವಳು ಪಟ್ಟದರ್ಶಿಯಾಗಲಿಲ್ಲ. ಹಸ್ತಿನಾವತಿಗೆ ಬಂದು ಅರಮನೆಯಲ್ಲಿ ವಾಸ ಮಾಡಲಿಲ್ಲ. ಪಾಂಡವರು ಇಂದ್ರಪ್ರಸ್ಥವನ್ನ ಆಳೋದಿಕ್ಕೆ ಹೋದಾಗ ಕೂಡ ಭೀಮನಿಗೆ ಹಿಡಿಂಬಿಯ ನೆನಪಾಗಿರಲಿಲ್ಲ. ಮಗ ಬೆಳೆದು ಅವನಿಗೆ ಮಕ್ಕಳಾಗುವವರೆಗೆ ಅವನ ಮುಖವನ್ನು ಕೂಡ ಈ ಭೀಮಸೇನ ನೋಡಿರಲಿಲ್ಲ. ಆದರೆ ಅಂಥ ಮಗ ಅಭೂತಪೂರ್ವವಾದ ತ್ಯಾಗವನ್ನ ಮೆರೆದು ಬಿಟ್ಟಿದ್ದ. ತಾನೊಬ್ಬನೇ ಅಲ್ಲ, ತನ್ನಿಬ್ಬರು ಮಕ್ಕಳನ್ನ ಕೂಡ ಕುರುಕ್ಷೇತ್ರದಲ್ಲಿ ಕಳ್ಕೊಂಡಿದ್ದ. ಮಗನ ಈ ಸಾವು ಭೀಮನ ಸಿಟ್ಟನ್ನ 100 ಪಟ್ಟು ಹೆಚ್ಚಿಸಿತ್ತು. ಈ ಪುತ್ರ ಶೋಕಗಳೇ ಕುರುಕ್ಷೇತ್ರ ಕದನದ ಕಿಚ್ಚನ್ನ ಹೆಚ್ಚಿಸಲಿದ್ದು. ಇನ್ನು ಜಗನ್ನಾಟಕ ಸೂತ್ರಧಾರಿ ಕೃಷ್ಣ ಮಾತ್ರ ಘಟೋತ್ಕಚನ ಬಲಿಯ ಮೂಲಕ ಅರ್ಜುನನ ಜೀವ ಉಳಿಸಿದ್ದ. ಇಲ್ಲಿ ಘಟೋತ್ಕಚ ಸಾವಿಗೀಡಾದಾಗ ಇಡೀ ಪಾಂಡವರ ಪಡೆ ದುಃಖದಲ್ಲಿದ್ರೆ ಶ್ರೀಕೃಷ್ಣ ಮಾತ್ರ ಸಂಭ್ರಮ ಪಡ್ತಿದ್ದ ಅಂತ ಕೆಲವರು ಬರೀತಾರೆ. ಆದರೆ ಅವನಿಗೆಂಥ ಸಂಭ್ರಮ? ವಾಸುದೇವ ಕೃಷ್ಣನಿಗೆ ಯಾವುದು ಸಂತೋಷ, ಯಾವುದು ದುಃಖ? ಅವನು ಯಾವುದನ್ನು ತಾನೇ ಮುಕ್ತವಾಗಿ ತೋರ್ಪಡಿಸಿಕೊಂಡಿದ್ದ. ಎಲ್ಲವನ್ನ ಮೀರಿದವನು, ಎಲ್ಲವನ್ನ ಬಲ್ಲವನು, ಎಲ್ಲವನ್ನೂ ತನಗೆ ಬೇಕಾದಂತೆ ಆಡಿಸುವ ಶಕ್ತಿ ಇರುವವನೂ ಆದ ಶ್ರೀಕೃಷ್ಣ ಸಂಭ್ರಮ ಪಡುವುದೇನಿದೆ ಅದರಲ್ಲಿ? ಅವನಿಗೆ ಗೊತ್ತಿಲ್ಲದೆ ಅಲ್ಲಿ ತೃಣಮುಪ್ಪಿನ ಚಲತಿ, ಹುಲ್ಲು ಕೂಡ ಅಲಗಾಡುವುದಿಲ್ಲ. ಆ ಮುರಾರಿಯ ನಾಟಕಕ್ಕೆ ಕೊನೆಯುಂಟೆ?